ಭೂದೇವಿಯನ್ನು ಒಂದು ಗುಪ್ತಸ್ಥಳವೊಂದರಲ್ಲಿ ಅಡಗಿಟ್ಟಿಸಿದ್ದಾರೆ ಪ್ರಭು. ಅಲ್ಲಿರುವಳು ಅವಳು. ಹೋಗಿ ಆಕ್ರಮಣ ಮಾಡಿ. ಅನೇ ಭೂದೇವಿ, ಈ ಹಿರಣ್ಯಾಕ್ಷನ ಕಣ್ಣು ತಪ್ಪಿಸಿ ಸುರಕ್ಷಿತವಾಗಿರುವೆ ಎಂದು ತಿಳಿದಿರುವೆಯಾ? ಆ ನಿನ್ನ ಭ್ರಮೆ ಇಂದಿಗೆ ಕಳಚಿತು ಎಂದು ತಿಳಿದುಕೋ. ಇನ್ನು ಮುಂದೆ ನೀನು ಪಾತಾಳ ಲೋಕದಲ್ಲಿ ನನ್ನ ಪಾದಾರವಿಂದಗಳಿಗೆ ಸೇವೆ ಮಾಡುತ್ತಾ ನನ್ನ ಅಡಿಯಾಳಾಗಿರುವಂತೆ ಮಾಡುತ್ತೇನೆ. ಹಾ ನಿಲ್ಲು ಹಿರಣ್ಯಾಕ್ಷ. ಹೀಗೆ ಅಟ್ಟಹಾಸ ಮಾಡುತ್ತಾ ಎಲ್ಲಿಗೆ ಹೊರಟಿರುವೆ ನೀನು? ಇನ್ನೆಲ್ಲಿ? ಅದಾವ ಸುಂದರಿ ತನ್ನ ರೂಪ ಲಾವಣ್ಯಗಳಿಂದ ನನ್ನಲ್ಲಿ ಮೋಹವನ್ನುಂಟು ಮಾಡಿದಳೋ, ಅದಾವ ಸುಂದರಿ ವ್ರತ ಮಾಡುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ವಂಚಿಸಿ ಮರೆಯಾದಳೋ, ಅದಾವ ಸುಂದರಿಯ ಮಾತು ಕೇಳಿ ನಾನು ಮೂರ್ಖನಾದೆ ಎಂದು ನೀವು ಹೇಳಿದಿರೋ, ಆ ಸುಂದರಿ ಭೂದೇವಿ ಎಲ್ಲಿರುವಳು ಎಂದು ತಿಳಿದಿದೆ. ಅವಳನ್ನು ವಶಪಡಿಸಿಕೊಂಡು ಪಾತಾಳಕ್ಕೆ ತರಲು ನನ್ನ ಸೈನ್ಯದೊಂದಿಗೆ ಹೊರಟಿದ್ದೇನೆ ಮಾತೆ. ನನ್ನ ಅಪೇಕ್ಷೆ ಈಡೇರಲೆಂದು ಆಶೀರ್ವದಿಸಿ ಮಾತೆ. ಹಿರಣ್ಯಾಕ್ಷ, ನಿನ್ನ ಅಪೇಕ್ಷೆ ಈಡೇರುವುದಕ್ಕಿಂತ ಹೆಚ್ಚಾಗಿ ನೀನು ಸುರಕ್ಷಿತವಾಗಿ ಹಿಂದಿರುಗುವುದೇ ನನಗೆ ಬಹಳ ಮುಖ್ಯ. ಏನು ಮಾತೆ, ಏನು ಹೇಳುತ್ತಿರುವಿರಿ? ಅಖಿಲ ಬ್ರಹ್ಮಾಂಡವನ್ನು ಅಡಿಯಿಟ್ಟು ನಡುಗಿಸಬಲ್ಲ ಈ ಹಿರಣ್ಯಾಕ್ಷನ ಸುರಕ್ಷತೆಯ ಬಗ್ಗೆ ನಿಮಗೆ ಚಿಂತೆಯೇ? ಈರೇಳು ಲೋಕಗಳನ್ನು ಅಂಗೈಯಲ್ಲಿಟ್ಟು ಕುಣಿಸಬಲ್ಲ ಈ ನಿಮ್ಮ ಪುತ್ರನ ಮಹಾಶಕ್ತಿಯ ಬಗ್ಗೆ ನಿಮಗೆ ಶಂಕೆಯೇ? ಪುತ್ರ ಹಿರಣ್ಯಾಕ್ಷ, ನಿನ್ನ ಶಕ್ತಿ ಯುಕ್ತಿಗಳೆಷ್ಟೇ ಇದ್ದರೂ ಆ ಭೂದೇವಿ ನಿನ್ನಿಂದ ತಪ್ಪಿಸಿಕೊಂಡು ಬಂದದ್ದು ಸತ್ಯವಲ್ಲವೇ? ಅವಳ ಬೆಂಬಲಕ್ಕೆ, ಅವಳ ರಕ್ಷಣೆಗೆ ಸಮಸ್ತ ದೇವತೆಗಳೇ ಇದ್ದಾರೆ. ಅದನ್ನು ಸ್ವರ್ಗಲೋಕದಲ್ಲಿ ನಾನೇ ನೋಡಿ ಬಂದಿದ್ದೇನೆ. ಹಾಗಿರುವಾಗ ನೀನು ಅವಳನ್ನು ಅಷ್ಟು ಸುಲಭವಾಗಿ ವಶಪಡಿಸಿಕೊಳ್ಳಲು ಆ ದೇವತೆಗಳು ಖಂಡಿತವಾಗಿಯೂ ಬಿಡುವುದಿಲ್ಲ. ಅವಳಿಂದ ನಿನಗೆ ಪ್ರಾಣಾಪಾಯ ಉಂಟಾಗಬಹುದು. ಸಾಕು ಮಾತೆ, ಸಾಕು. ನಿಮ್ಮ ಅಮಂಗಳವಾದ ಮಾತುಗಳನ್ನು ನನ್ನ ಮುಂದೆ ಇನ್ನೆಂದೂ ಮಾತನಾಡಬೇಡಿ. ಇನ್ನು ಆ ಮಹಾ ಮೋಹನಾಂಗಿಯ ಮರುಳು ಮಾತುಗಳನ್ನು ನಾನು ನಂಬುವುದಿಲ್ಲ. ಆ ಸುರರು ಮಾಡುವ ಸಂಚು ವಂಚನೆಗಳಿಗೆ ನಾನು ಸೋಲುವುದಿಲ್ಲ. ನನ್ನ ಗುರಿಯನ್ನು ನಾನು ಸಾಧಿಸುತ್ತೇನೆ ಮಾತೆ. ಆ ಸುಂದರಿಯನ್ನು ಎಳೆದುಕೊಂಡು ಈ ಪಾತಾಳಕ್ಕೆ ಕರೆತರುತ್ತೇನೆ. ನಾನಿನ್ನು ಬರುತ್ತೇನೆ. ಪ್ರಭು ನೋಡಿ, ಇದೇ ಭವನದಲ್ಲಿ ಆ ಭೂದೇವಿ ಇರುವುದು. ಭಲೆ ಭೀಮಾಸುರ, ಭಲೆ. ಈ ಭವನವನ್ನು ಕೆಲವೇ ಕ್ಷಣಗಳಲ್ಲಿ ಛಿದ್ರ ಮಾಡಬಲ್ಲೆ. ಆದರೆ ಭೂದೇವಿಗೆ ಸ್ವಲ್ಪವೂ ಹಾನಿಯಾಗಬಾರದು. ಆದ್ದರಿಂದ ಈ ಭವನವನ್ನು ಹಾಳು ಮಾಡದೆ ಅದರೊಳಗಿರುವ ಭೂದೇವಿಯನ್ನು ಪಾತಾಳಕ್ಕೆ ಎಳೆದೊಯ್ಯಬೇಕು. ಭೀಮಾಸುರ, ನಮ್ಮ ಸೈನಿಕರೆಲ್ಲರೂ ಈ ಭವನವನ್ನು ಕಾಯುತ್ತಿರುವ ಆ ದೇವತೆಗಳ ಮೇಲೆ ಆಕ್ರಮಣ ಮಾಡಿ ಅವರನ್ನು ಓಡಿಸಿ. ಬನ್ನಿ, ಆಕ್ರಮಣ ಮಾಡೋಣ.
ದೇವತೆಗಳು ಅಮೃತವನ್ನು ಸೇವಿಸಿ ಅಮರರಾಗಿರುವರೆಂದು ನಾವು ಶಿರಗಳನ್ನು ಚೆಂಡಾಡಿದರು ಮತ್ತೆ ಬದುಕಿ ನಮ್ಮವರನ್ನು ಆಕ್ರಮಿಸುತ್ತಿದ್ದಾರೆ. ಇವರ ದೇಹಗಳು ಮತ್ತೆಂದು ಜೀವ ತಳೆಯದಂತೆ ಸುಟ್ಟು ಬೂದಿ ಮಾಡಿಬಿಡುತ್ತೇನೆ. ಪಾತಾಳದ ಸೆರೆಯಲ್ಲಿಟ್ಟು ಜೀವವಿದ್ದರು ನಿಷ್ಪ್ರಯೋಜಕರು ಎನ್ನುವಂತೆ ಮಾಡುತ್ತೇನೆ. ಎಲೈ ಸುರಯೋಧರೇ, ಈ ಹಿರಣ್ಯಾಕ್ಷನ ಬಲವೇನೆಂಬುದನ್ನು ಈಗ ನೀವು ನೋಡುವಿರಿ. ನಮೋ ನಮಃ ಗುರುದೇವ, ನಮೋ ನಮಃ. ಒಳ್ಳೆಯ ಸಮಯಕ್ಕೆ ನೀವು ಬಂದಿರುವಿರಿ. ಈ ದೇವತೆಗಳ ಹುಟ್ಟಡಗಿಸಿ ಭೂದೇವಿಯನ್ನು ಪಾತಾಳ ಲೋಕಕ್ಕೆ ಕರೆದೊಯ್ಯುವ ನನ್ನ ಪ್ರತಾಪವನ್ನು ಈಗ ನೀವು ನೋಡುವಿರಿ. ನಿಲ್ಲು ಹಿರಣ್ಯಾಕ್ಷ, ನಿಲ್ಲು. ನಿನ್ನ ಪ್ರತಾಪವನ್ನು ತೋರಲು ಹೋಗಿ ಕೋಪದಿಂದ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಏನು ಹೇಳುತ್ತಿರುವಿರಿ ಗುರುವರ್ಯ? ಸಾಗರದ ಅಲೆಗಳು ಒಂದು ಕಿಡಿಯನ್ನು ನಂದಿಸುವಂತೆ ನಾನು ಈ ದೇವತೆಗಳ ಶಕ್ತಿಯನ್ನು ನಂದಿಸಿ ಬಿಡುತ್ತೇನೆ. ಹಿರಣ್ಯಾಕ್ಷ, ಮೊದಲು ಈ ಭ್ರಮೆಯಿಂದ ಹೊರಗೆ ಬಾ. ನೀನು ಬೆಂಕಿಯನ್ನು ಎದುರಿಸಲು ಹೋಗಿ ಬೂದಿಯಾದ ಪತಂಗದಂತೆ ಆಗಬಾರದು. ನೋಡು ನೋಡು, ಈ ನಿನ್ನ ಸತ್ತು ಬಿದ್ದಿರುವ ಸೈನಿಕರನ್ನು, ಆ ದೇವತೆಗಳನ್ನು ನೋಡು. ಅವರಿಗೆ ಏನೂ ಆಗಿಲ್ಲ. ಅಮೃತವನ್ನು ಕುಡಿದು ಅವರು ಅಮರತ್ವವನ್ನು ಪಡೆದಿದ್ದಾರೆ. ಆದರೆ ಜೀವ ಕಳೆದುಕೊಳ್ಳುತ್ತಿರುವವರು ನಿನ್ನ ಸೈನಿಕರು. ಈ ಸೈನಿಕರಿಗಾದ ಸ್ಥಿತಿಯೇ ನಿನಗೂ ಉಂಟಾಗಬಾರದಲ್ಲವೇ? ಗುರುದೇವ, ನಿಮ್ಮ ಬಳಿ ಸಂಜೀವಿನಿ ಇದೆಯಲ್ಲ, ಅದರಿಂದ ಎಲ್ಲರನ್ನೂ ಬದುಕಿಸಿ. ಇದು ಸಂಕಷ್ಟದ ಸಮಯ. ದೇವತೆಗಳಿಗೂ ದಾನವರಿಗೂ ಯುದ್ಧ ನಡೆಯುತ್ತಿದೆ ಎಂದು ನಾನು ಯಾವಾಗಲೂ ನಿಮ್ಮ ಬಳಿ ಇರಲು ಸಾಧ್ಯವಿಲ್ಲ. ನೀನು ಭೂದೇವಿಯನ್ನು ಪಡೆಯಲು ಆಸೆ ಪಟ್ಟಿದ್ದೇ ಆದರೆ ಆ ಭೂದೇವಿಗೆ ದೇವತೆಗಳ ರಕ್ಷಣೆ ಇದೆ. ನೀನು ಆ ದೇವತೆಗಳ ತರಹ ಶಕ್ತಿ ಪಡೆಯುವವರೆಗೂ ಈ ಯುದ್ಧ ಗೆಲ್ಲಲು ಸಾಧ್ಯವಿಲ್ಲ. ಏನು ಹೇಳುತ್ತಿರುವಿರಿ ಗುರುವರ್ಯ? ನನ್ನ ಶಕ್ತಿಯ ಮೇಲೆ ನಿಮಗೆ ಶಂಕೆಯೇ? ಹಿರಣ್ಯಾಕ್ಷ, ನಿನ್ನ ಶಕ್ತಿ ಎಷ್ಟೇ ಇದ್ದರೂ ಅಮರತ್ವವನ್ನು ಪಡೆದ ದೇವತೆಗಳನ್ನು ಕೊಲ್ಲುವುದು ಸಾಧ್ಯವಿಲ್ಲ. ಈ ಸತ್ಯವನ್ನು ಅರಿತುಕೊಂಡು ಅವರನ್ನು ಗೆಲ್ಲಲು ಯಾವ ಶಕ್ತಿ ಪಡೆಯಬೇಕು ಎಂಬುದನ್ನು ಆಲೋಚಿಸು. ನಿನ್ನ ಗುರಿ ಸಾಧಿಸಲು ನಿನಗೆ ಶಕ್ತಿಯ ಅವಶ್ಯಕತೆ ಇದೆ. ಮೊದಲು ಶಕ್ತಿಯನ್ನು ಪಡೆದು ನಂತರ ದೇವತೆಗಳನ್ನು ಎದುರಿಸು. ಇಲ್ಲದಿದ್ದರೆ ಸುರರು ತ್ರಿಮೂರ್ತಿಗಳ ಬೆಂಬಲದೊಂದಿಗೆ ನಿನ್ನನ್ನು ಸಂಹರಿಸುತ್ತಾರೆ. ನನ್ನ ಮಾತನ್ನು ಕೇಳು. ಆಗಲಿ ಗುರುವರ್ಯ, ನಿಮ್ಮ ಮಾತನ್ನು ಕೇಳುತ್ತೇನೆ. ನೀವೇ ಹೇಳಿ, ನಾನು ಗುರಿಯನ್ನು ಹೇಗೆ ಸಾಧಿಸಲಿ? ತಪಸ್ಸು ಮಾಡು. ಬ್ರಹ್ಮದೇವನಿಂದ ವರ ಪಡೆದು ಸುರಕ್ಷಿತನಾಗು. ಸ್ವಾಮಿ, ಏನು ದೇವಿ? ತಾವು ಎಲ್ಲಿಗೋ ಹೊರಟಿರುವ ಹಾಗಿದೆ. ಹೌದು, ನಾನು ಭೂಲೋಕಕ್ಕೆ ಹೋಗುತ್ತಿದ್ದೇನೆ, ಒಂದು ವಿಶೇಷವಾದ ಕಾರ್ಯದ ನಿಮಿತ್ತವಾಗಿ. ವಿಶೇಷವಾದ ಕಾರ್ಯವೇ? ಆ ಕಾರ್ಯವೇನೆಂದು ಕೇಳಬಹುದೇ? ಅವಶ್ಯವಾಗಿ. ನಾನು ಭೂದೇವಿಯನ್ನು ಭೇಟಿ ಮಾಡಿ ಅವರ ಸುರಕ್ಷತೆಯ ಬಗ್ಗೆ ವಿಚಾರಿಸಿ ಬರುತ್ತೇನೆ. ಹೌದೇ? ಬಹಳ ಒಳ್ಳೆಯದು. ನಾನು ನಿಮ್ಮೊಡನೆ ಭೂದೇವಿಯನ್ನು ಭೇಟಿ ಮಾಡಲು ಬರುತ್ತೇನೆ. ದೇವಿ, ಯಾರಿಗೇ ಆದರೂ ನಿಮ್ಮ ದರ್ಶನ, ಅನುಗ್ರಹ ಸಕಲ ಸಂಪತ್ತನ್ನು, ಸಮೃದ್ಧಿಯನ್ನು ಉಂಟು ಮಾಡುವಂತಹದ್ದು. ಆ ಭೂದೇವಿಗೂ ಅದು ದೊರಕಿದರೆ ಒಳಿತು ತಾನೆ? ನಿಜ. ಲಕ್ಷ್ಮೀದೇವಿಯ ಅನುಗ್ರಹ ಯಾರಿಗೆ ತಾನೇ ಬೇಡ? ಆದರೆ ಈಗ ಭೂದೇವಿಗೆ ಸಿರಿ ಸಂಪತ್ತಿನ ಅನುಗ್ರಹಕ್ಕಿಂತಲೂ
ಮುಖ್ಯವಾಗಿ ಅಗತ್ಯವಿರುವುದು ಸುರಕ್ಷತೆ. ಆ ವಿಚಾರವಾಗಿ ನಾನು ಭೂಲೋಕಕ್ಕೆ ಹೋಗುತ್ತಿದ್ದೇನೆ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ದೇವಿ, ಮುಂದೆ ನಿಮ್ಮ ಅನುಗ್ರಹವು ಆಕೆಗೆ ಬೇಕಾಗುತ್ತದೆ. ಆಗ ನೀವಿಬ್ಬರು ಪರಸ್ಪರ ಭೇಟಿಯಾಗುವುದು ಸೂಕ್ತ. ನಾನಿಂದು ಬರುತ್ತೇನೆ. ನನ್ನ ಸ್ವಾಮಿಯು ಏಕೆ ನನ್ನನ್ನು ಭೂದೇವಿಯ ಬಳಿ ಕರೆದುಕೊಂಡು ಹೋಗಲು ನಿರಾಕರಿಸಿದರು? ಓಂ ಬ್ರಹ್ಮದೇವಾಯ ನಮಃ. ಈ ಹಿರಣ್ಯಾಕ್ಷನ ತಪಸ್ಸಿನ ಛಲವನ್ನು ನೋಡಿದರೆ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ವರವನ್ನು ಕೊಡುವವರೆಗೂ ಹೀಗೆಯೇ ತನ್ನ ತಪಸ್ಸನ್ನು ಮುಂದುವರಿಸುತ್ತಾನೆ ಎನಿಸುತ್ತದೆ. ಈ ಅಸುರರೇ ಹೇಗೆ ತಮ್ಮ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಲು ಎಂತಹ ಕಷ್ಟ ಎದುರಾದರೂ ಸಹ ತಪಸ್ಸಿನಿಂದ ವಿಚಲಿತರಾಗುವುದಿಲ್ಲ. ಬೆಂಕಿಯ ಮಳೆಗರೆದರೂ ಇಡೀ ದೇಹವೇ ಜರ್ಜರಿತವಾದರೂ ದೇಹದಲ್ಲಿ ಕೇವಲ ಉಸಿರಾಡುತ್ತಾ ಜೀವವೊಂದು ಉಳಿದರೆ ಸಾಕು, ಅವರು ತಪಸ್ಸು ಮುಂದುವರಿಯುತ್ತಿರುತ್ತದೆ. ಬ್ರಹ್ಮದೇವ ಆದರೆ ಇಂತಹ ಕಠಿಣ ತಪಸ್ಸನ್ನು ಲೋಕ ಕಲ್ಯಾಣಕ್ಕೆ ಮಾಡದೆ ಲೋಕದ ಸಂಕಷ್ಟಕ್ಕೆ ಮಾಡಿ ತಮ್ಮ ನಾಶವನ್ನು ತಂದುಕೊಳ್ಳುವುದೇ ವಿಪರ್ಯಾಸ. ನಾರಾಯಣ ನಾರಾಯಣ. ನನಗೆ ಈ ಒಂದು ವಿಚಾರ ಮಾತ್ರ ಅರ್ಥವಾಗುತ್ತಿಲ್ಲ. ನನ್ನ ಅಣ್ಣನಿಗೆ ಭೂದೇವಿಯ ಸುರಕ್ಷತೆಯ ಬಗ್ಗೆ ನಿಮ್ಮ ಹತ್ತಿರ ಹೇಳದಂತಹ ವಿಚಾರವಾದರೂ ಏನಿದೆ ಲಕ್ಷ್ಮೀದೇವಿ? ಆ ಚಿಂತೆ ನನಗೂ ಕಾಡುತ್ತಿದೆ. ನಾನು ಅವರ ಜೊತೆ ಹೋಗಿದ್ದರೆ ಏನು ಸಮಸ್ಯೆ ಉಂಟಾಗುತ್ತಿತ್ತು? ನಾನಾಗಿಯೇ ಅವರ ಜೊತೆ ಬರುತ್ತೇನೆ ಎಂದು ಹೇಳಿದರು. ನಿಮ್ಮ ಅಣ್ಣ ನನ್ನನ್ನು ಕರೆದೊಯ್ಯಲಿಲ್ಲ. ನನ್ನ ಅಣ್ಣ ನಿಮ್ಮೊಡನೆ ಈ ರೀತಿ ವರ್ತಿಸಿರುವುದರ ಹಿಂದೆ ಯಾವ ಕಾರಣವಿದೆ ಎಂದು ನನಗೆ ನಿರ್ಧಾರ ಮಾಡಲಾಗುತ್ತಿಲ್ಲ. ಏಕೆಂದರೆ ನನ್ನ ಅಣ್ಣನಿಗೆ ಎಲ್ಲವೂ ತಿಳಿದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗಿಂತ ಹೆಚ್ಚಿನ ಪ್ರೀತಿ ಪಾತ್ರರು ನನ್ನ ಅಣ್ಣನಿಗಿನ್ನಾರೂ ಇಲ್ಲ ಎಂಬುದು ಸತ್ಯ. ಅದನ್ನು ನಾನು ಒಪ್ಪುತ್ತೇನೆ. ಆದರೆ ಈ ಭೂದೇವಿಯ ವಿಷಯ ಆರಂಭವಾದ ನಂತರ ಏನಾದರೂ ವ್ಯತ್ಯಾಸ ಆಗಿದೆಯೇ ಎಂಬ ಸಂಶಯ ನನಗೆ ಉಂಟಾಗುತ್ತಿದೆ. ಅವರು ನನ್ನ ಮೇಲಿಟ್ಟಿರುವ ಪ್ರೀತಿ ಒಂದು ಅಣುವಿನಷ್ಟು ಕಡಿಮೆಯಾದರೂ ಅದನ್ನು ನಾನು ಸಹಿಸುವುದಿಲ್ಲ. ಲಕ್ಷ್ಮೀದೇವಿ, ಈ ನಿಮ್ಮ ಮಾತಿನ ಹಿಂದೆ ನೀವು ನನ್ನ ಅಣ್ಣನ ಮೇಲಿರಿಸಿರುವ ಪ್ರೀತಿ ಎಂತಹುದು ಎಂದು ತಿಳಿಯುತ್ತದೆ. ಆ ನಿಮ್ಮ ಪ್ರೀತಿಗೆ ನನ್ನ ಅಣ್ಣನಿಂದ ಸ್ವಲ್ಪವೂ ಲೋಪ ಉಂಟಾಗುವುದಿಲ್ಲ. ನೀವು ಇದನ್ನು ನಂಬಬೇಕು. ಆ ನಂಬಿಕೆ ಏನೋ ನನ್ನಲ್ಲಿದೆ. ಆದರೆ ಯಾವಾಗ ಈ ಭೂದೇವಿಯ ಸಮಸ್ಯೆ ಪರಿಹಾರವಾಗುತ್ತದೋ, ನನ್ನ ಸ್ವಾಮಿ ಭೂದೇವಿಯ ಬಗ್ಗೆ ಚಿಂತೆ ಮಾಡುತ್ತಿರುವುದರಿಂದ ನಡೆಯಬಾರದು ನಡೆದು ಬಿಟ್ಟರೆ ಎಂಬ ಆತಂಕ ಉಂಟಾಗುತ್ತಿದೆ. ಏಕೆಂದರೆ ಆ ನನ್ನ ಸ್ವಾಮಿಯನ್ನು ಯಾವ ಸ್ತ್ರೀ ಕೂಡ ಇಷ್ಟಪಡದೆ ಇರಲು ಸಾಧ್ಯವಿಲ್ಲ. ಭೂದೇವಿ ಕೂಡ ಹೆಣ್ಣಲ್ಲವೇ? ನನ್ನ ಸ್ವಾಮಿಯ ದಿವ್ಯ ಮಂಗಳ ರೂಪ ಆ ಭೂದೇವಿಗೂ ಆಕರ್ಷಣೆ ಉಂಟು ಮಾಡಿದ್ದರೆ
ನಿಮ್ಮ ಮಾತು ನಿಜವಾಗಿದ್ದರೆ ಆಗ ನನ್ನ ಅಣ್ಣನ ಅನುಗ್ರಹವನ್ನು ಪಡೆಯಲು ಭೂದೇವಿಯೇ ಸುರಕ್ಷತೆಯ ಮೊರೆ ಇಟ್ಟಿರಬಹುದು. ದೇವಿ ಪಾರ್ವತಿ, ಹಾಗಾದರೆ ಈ ಸನ್ನಿವೇಶದಲ್ಲಿ ನಾನೇನು ಮಾಡಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ನೀವೇ ಏನಾದರೂ ಉಪಾಯ ಮಾಡಿ. ಭೂದೇವಿಯ ವಿಚಾರದಿಂದ ನನ್ನ ಸ್ವಾಮಿ ದೂರವಿರುವಂತೆ. ಆ ಭೂದೇವಿಯ ವಿಚಾರವಾಗಿ ನಾನು ನಿಮಗೆ ಹಿತವಾಗುವಂತೆ ಏನು ಮಾಡಬಹುದು ಎಂದು ಆಲೋಚಿಸುತ್ತೇನೆ. ಪಾರ್ವತಿ ದೇವಿ, ನಾನು ವಿಯೋಗದ ಕಷ್ಟವನ್ನು ಒಂದು ಬಾರಿ ಅನುಭವಿಸಿದ್ದೇನೆ. ಇನ್ನೊಂದು ಬಾರಿ ಅನುಭವಿಸಲು ಸಿದ್ಧಳಿಲ್ಲ. ಈ ಭೂಲೋಕದ ಉತ್ತಮವಾದ ಜೇನನ್ನು ತಾವು ಮೊದಲಿಗೆ ಸ್ವೀಕರಿಸಿರಿ. ಇದು ಭೂಲೋಕದ ಅಮೃತ. ಇದನ್ನು ಅಮೃತ ಮಹೋತ್ಸವಕ್ಕೆ ತಂದಿದ್ದೀರಲ್ಲ, ಆಗ ಅಮೃತ ಕಳಶವನ್ನು ನನ್ನ ಬಳಿಯೇ ಇರಿಸಿಕೊಂಡೆ. ಹೌದೇ? ನಾನು ಕೊಟ್ಟ ಉಪಹಾರದ ಉಡುಗೊರೆಯನ್ನು ತಾವು ಸೇವಿಸಿದ್ದೀರಾ? ಹೌದು, ಸೇವಿಸಿದೆ. ಅದನ್ನು ವೈಕುಂಠಕ್ಕೂ ತೆಗೆದುಕೊಂಡು ಹೋದೆ. ಹಾಗಾದರೆ ನಿಜಕ್ಕೂ ಈ ಭೂಲೋಕದಿಂದ ನಾನು ಅಮೃತೋತ್ಸವಕ್ಕೆ ಜೇನಿನ ಉಡುಗೊರೆಯನ್ನು ತಂದದ್ದು ಸಾರ್ಥಕವಾಯಿತು. ನಾರದ ಮುನಿಗಳು ಪದೇ ಪದೇ ನಿಮ್ಮ ಆ ಒಂದು ಗುಣವನ್ನು ಕೊಂಡಾಡುವುದನ್ನು ಕೇಳಿದ್ದೆ. ಅದು ನನ್ನ ಪಾಲಿಗೆ ನಿಜವಾಯಿತು. ಯಾವ ಗುಣ ಭೂದೇವಿ? ಅದು ನೀವು ನಿಮ್ಮ ಭಕ್ತರು ಭಕ್ತಿಯಿಂದ, ನಿಮ್ಮ ಮೇಲಿನ ಪ್ರೀತಿಯಿಂದ ಅತ್ಯಂತ ಅಲ್ಪವಾದದ್ದನ್ನು ಸಮರ್ಪಿಸಿದರು. ಅದು ತೃಣ ಮಾತ್ರವೇ ಆದರೂ ಅವರ ಭಕ್ತಿಗೆ, ಪ್ರೀತಿಗೆ ಬೆಲೆಯನ್ನು ಕೊಟ್ಟು ಅವರು ಸಲ್ಲಿಸಿದ ವಸ್ತುವನ್ನು ಅತ್ಯಂತ ಮಹತ್ವದ್ದೆನ್ನುವಂತೆ ಸ್ವೀಕರಿಸಿ ಅನುಗ್ರಹವನ್ನು ಮಾಡುತ್ತೀರಿ ಎನ್ನುವುದು. ಖಂಡಿತವಾಗಿಯೂ ಜೇನಿನ ಮೂಲಕ ತಾವು ಸ್ವೀಕರಿಸಿರುವುದು ನಿಮ್ಮ ಬಗ್ಗೆ ನನ್ನ ಭಕ್ತಿಯನ್ನು ಇಮ್ಮಡಿಗೊಳಿಸಿತು. ಆ ಕಳಶ ನಿಮ್ಮ ವೈಕುಂಠದಲ್ಲಿ ಶೋಭಿಸುತ್ತಿರಬೇಕು ಅಲ್ಲವೇ ಪ್ರಭು?